ನಮಸ್ಕಾರ. ಜ್ಯೋತಿಷ್ಯ ನಂಬುವವರು ಮಾತ್ರ ಈ ವಿಡಿಯೋನ ಪೂರ್ತಿ ನೋಡಿ. ಖಂಡಿತವಾಗ್ಲೂ ಹೇಳ್ತಾ ಹೋಗ್ತೀನಿ. ಯಾಕೆಂದರೆ ಈಗ ಮನುಷ್ಯನಿಗೆ ಹಲವಾರು ಸಮಸ್ಯೆಗಳು ಬಂದಾಗ, ಮನುಷ್ಯನಿಗೆ ಹಲವಾರು ಕಷ್ಟಗಳು ಬಂದಾಗ ಮನುಷ್ಯ ದೇವ್ರ ಮೊರೆನೇ ಹೋಗಬೇಕಾಗುತ್ತೆ. ಈಗ ಫ್ರೆಂಡ್ಸ್ ಹತ್ರ, ಸಂಬಂಧಿಕರ ಹತ್ರ, ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಕೊಲೀಗ್ಸು, ಇನ್ನೊಬ್ಬರು ಮತ್ತೊಂದು ಹತ್ರ ಯಾರ ಹತ್ರನೂ ಹೇಳ್ಕೊಂಡ್ರು ಎಲ್ಲರೂ ಕೈ ಬಿಟ್ಟಾಗ, ಎಲ್ಲರೂ ಹತ್ರಕ್ಕೆ ಬರದಲೇ ಇದ್ದಾಗ ಮನುಷ್ಯ ಭಗವಂತನ ಮೊರೆನೇ ಹೋಗಬೇಕು. ಈಗ ಎಷ್ಟೋ ಜನ ಈ ಜ್ಯೋತಿಷ್ಯ ನಂಬಲ್ಲ, ನಂಬಿರೋರು ಇದ್ದಾರೆ, ನಂಬದಲೇ ಇರೋರು ಇದ್ದಾರೆ. ಏನೋ ಗೊತ್ತಿಲ್ಲಪ್ಪ, ನೋಡಬೇಕು ವರ್ಕ್ ಆಗುತ್ತಾ ಇಲ್ಲ ಪರಿಹಾರ ಅನ್ನೋ ಒಂದು ವಿಚಾರದಲ್ಲಿ ಇರ್ತಾರೆ. ಅದಕ್ಕೋಸ್ಕರ ಜ್ಯೋತಿಷ್ಯ ನಂಬುವವರು ಮಾತ್ರ ಈ ವಿಡಿಯೋ ಪೂರ್ತಿ ನೋಡಿ. ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ಈಗ ಈ ಹಲವಾರು ನಾವು ಸ್ತೋತ್ರಗಳು, ಮಂತ್ರಗಳು, ಪೂಜೆ ಪುನಸ್ಕಾರಗಳು, ಹೋಮ ಯಾಗ ಯಜ್ಞ, ಉಪವಾಸ, ಹರಕೆಗಳು, ದೇವಸ್ಥಾನಗಳು, ಪುಣ್ಯಕ್ಷೇತ್ರಗಳು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ. ಮನುಷ್ಯನಿಗೆ ಕಷ್ಟ ಬಂದಾಗ ದೇವ್ರ ಹತ್ರನೇ ಕೇಳ್ಕೊಬೇಕು, ಇನ್ನೊಬ್ಬ ಮನುಷ್ಯನ ಹತ್ರ ಹೇಳ್ಕೊಳಂಗಿಲ್ವಲ್ಲ. ಯಾರ ಹೇಳ್ಕೊಂಡ್ರೆ ಒಂದು ಸರಿ ಹೆಲ್ಪ್ ಮಾಡ್ತಾರೆ, 2 ಸರಿ ಹೆಲ್ಪ್ ಮಾಡ್ತಾರೆ, 3 ಸರಿ ಹೆಲ್ಪ್ ಮಾಡ್ತಾರೆ. ಆಮೇಲೆ ನಿಮ್ಮ ಫೋನೇ ಎತ್ತಲ್ಲ, ನಿಮ್ಮ ಫೋನೇ ರಿಸೀವ್ ಮಾಡಲ್ಲ. ನೀವು ಎದುರುಗಡೆ ಹೋದರೆ ಯಾಕನ್ನ ಬಂದ್ಲಪ್ಪ ಇವನ ಕತೆ ಕೇಳಬೇಕು, ಇವಳ ಕತೆ ಕೇಳಬೇಕು ಅಂತಾರೆ. ಹಂಗಾಗಿ ಎಲ್ಲರೂ ಕೈ ಬಿಟ್ಟಾಗ ನಾವು ಹೋಗೋದು ಭಗವಂತನ ಮೊರೆ ಮಾತ್ರ. ಅದಕ್ಕೋಸ್ಕರ ಜ್ಯೋತಿಷ್ಯ ನಂಬುವವರು ಮಾತ್ರ ಈ ವಿಡಿಯೋ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ನೋಡ್ತಾ ಇದ್ದವರು, ಮೊದಲನೇ ಬಾರಿ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆ ಬಂದಾಗ, ಸಾಲಬಾಧೆ ಸಮಸ್ಯೆ ಬಂದಾಗ, ಕೊಟ್ಟಿರೋ ಹಣ ವಾಪಸ್ ಬರ್ದಲೇ ಇದ್ದಾಗ, ಸೈಟು ಇನ್ನೊಂದು ಮತ್ತೊಂದು ಅನಾರೋಗ್ಯ ಸಮಸ್ಯೆ ಏನೇ ಇರಲಿ ಮನುಷ್ಯನಿಗೆ ಬಂದಾಗ ದೇವರು ಮೊರೆ ಹೋಗೋದಂತೂ ಸತ್ಯ. ಮತ್ತು ಹಲವಾರು ಜ್ಯೋತಿಷಿಗಳ ಹತ್ರ ಹೋಗ್ತೀರಾ, ಗ್ರಹಗತಿಗಳನ್ನ ಚೆಕ್ ಮಾಡಿಸ್ಕೊಂತೀರಾ, ದಶಾಭುಕ್ತಿಗಳು ಚೆಕ್ ಮಾಡಿಸ್ಕೊಂತೀರಾ, ಯಾವ ಟೈಮಲ್ಲಿ ನಮಗೆ ಒಳ್ಳೆಯ ಟೈಮು, ಯಾವ ಟೈಮಲ್ಲಿ ಬ್ಯಾಡ್ ಟೈಮು, ಇನ್ನೂ ಎಷ್ಟು ವರ್ಷಗಳ ಕಾಲ ಈ ರೀತಿ ಇರುತ್ತೆ ಅಂತ ಹಲವಾರು ಜ್ಯೋತಿಷಿಗಳು ಒಂದು ಅಧ್ಯಯನ ಮಾಡಿ ನಿಮ್ಮ ಜಾತಕನ ನೋಡಿ ಅದ್ರ ಪ್ರಕಾರ ಪರಿಹಾರಗಳು ಹೇಳ್ತಾ ಇರ್ತಾರೆ. ಇಲ್ಲಿವರೆಗೂ ಟೈಮ್ ಸರಿ ಇದೆ, ಈ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳೋದು ಸರ್ವೇ ಸಾಮಾನ್ಯ. ಬಟ್ ಆದರೆ ಈ ಒಂದು ಪವರ್ಫುಲ್ ದೇವಸ್ಥಾನ ನಾನು ಹೇಳ್ತಿದ್ದೀನಿ. ಈ ಒಂದು ದೇವಸ್ಥಾನಕ್ಕೆ ನೀವು ಒಟ್ಟು ಟೋಟಲ್ 9 ಅಮಾವಾಸ್ಯೆಗಳು ನೋಡಿ, 9 ಅಮಾವಾಸ್ಯೆಗಳು. ಯಾವಾಗನ್ನ ಹೋಗಿ ಅಮಾವಾಸ್ಯೆ ದಿನ ಹೋಗಿ, ಯಾವ ದಿನನ್ನ ಹೋಗಿ ಅಮಾವಾಸ್ಯೆ ದಿನಗಳಲ್ಲಿ ಹೋಗಿ, ಒಟ್ಟು 9 ಅಮಾವಾಸ್ಯೆಗಳಂತ ಈ ಒಂದು ದೇವಸ್ಥಾನಗಳಿಗೆ ಹೋಗ್ತಾ ಬನ್ನಿ. ಕಂಟಿನ್ಯೂಸ್ ಹೋಗ್ತಿರೋ, 3 ತಿಂಗಳಿಗೆ ಒಂದು ಸರಿ ಹೋಗ್ತಿರೋ, 6 ತಿಂಗಳಿಗೆ ಒಂದು ಸರಿ ಹೋಗ್ತಿರೋ, ವರ್ಷಕ್ಕೂ ಒಂದು ಸರಿ ಹೋಗ್ತಿರೋ ಗೊತ್ತಿಲ್ಲ. ಯಾವಾಗ ಹೋದರೂ 9 ಅಮಾವಾಸ್ಯೆಗಳು ಪ್ರಯತ್ನ ಮಾಡಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಯಾವುದು ಗೊತ್ತಾ ಅದು ದೇವಸ್ಥಾನ ಅಂದರೆ, ಶೃಂಗೇರಿ ಹತ್ರ ವರಾಹಿ ಅಮ್ಮನ ದೇವಸ್ಥಾನ ಅಂತ ಬರುತ್ತೆ. ಶೃಂಗೇರಿ ಹತ್ರ ವರಾಹಿ ದೇವಸ್ಥಾನ. ಶೃಂಗೇರಿಯಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ದೊಡ್ಡ ಹೊನ್ನೆ ಗ್ರಾಮ. ಶೃಂಗೇರಿಯಿಂದ 6 ಕಿಲೋಮೀಟರ್ ದೂರ ಶ್ರೀ ವರಾಹಿ ಅಮ್ಮನ ದೇವಸ್ಥಾನ. ಪವರ್ಫುಲ್ ದೇವಸ್ಥಾನ. ಅಮಾವಾಸ್ಯೆಗಳು ವರ್ಷಕ್ಕೊಂದು ಅಮಾವಾಸ್ಯೆ ಹೋಗಿ, ಆ ಥರ 9 ವರ್ಷ ಹೋಗಿ, 3 ತಿಂಗಳಿಗೆ ಒಂದು ಸರಿ ಅಮಾವಾಸ್ಯೆ ಹೋಗಿ, ಅಥವಾ 6 ತಿಂಗಳ ಅಮಾವಾಸ್ಯೆ ಒಂದು ಸರಿಯನ್ನು ಹೋಗಿ, ಆ ರೀತಿ ರೂಢಿಯಲ್ಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಒಳ್ಳೆ ಫಲ, ಒಳ್ಳೆಯದಂತೂ ಖಂಡಿತವಾಗ್ಲೂ ನಿಮಗೆ ಆಗೇ ಆಗುತ್ತೆ. ಅಲ್ಲಿ ಹೋದಾಗ ನೀವು ಪ್ರಾರ್ಥನೆ ಮಾಡ್ಕೊತ ದೇವಿಗೆ ಓಂ ಐಂ ರೀಂ ಶ್ರೀಂ ಶ್ರೀ ಜಗಜ್ಜನನಿ ನಮಃ, ಓಂ ಐಂ ರೀಂ ಶ್ರೀಂ ಶ್ರೀ ಜಗಜ್ಜನನಿ ನಮಃ ಅಂತ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ ಪ್ರಾರ್ಥನೆ ಮಾಡಿ ಬನ್ನಿ. ನಿಮ್ಮ ಮನಸ್ಸಲ್ಲಿರೋದು ಕೇಳ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ತುಂಬ ಪವರ್ಫುಲ್ ದೇವಸ್ಥಾನ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ ನೋಡಿ.
ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋ ಅಂಥದ್ದು ಮಾಡಲೇಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಯಾವುದೂ ಬರಲ್ಲ. ಕಾಯಕವೇ ಕೈಲಾಸ, ದುಡಿಮೆಯೇ ದೇವರು ಅಂತ ನಂಬಿ ಬದುಕಬೇಕು. ಅದರ ಜೊತೆಗೆ ದೇವರದೊಂದು ಬಲ ಬೇಕಲ್ಲ ನಮಗೆ, ಆ ಒಂದು ಆಶೀರ್ವಾದ ಬೇಕಲ್ಲ. ಹಂಗಾಗಿ ಇಂಥ ಒಂದು ಪವರ್ಫುಲ್ ದೇವಸ್ಥಾನಗಳಿಗೆ ಹೋದಾಗ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದು ಆಗೇ ಆಗುತ್ತೆ. ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀನಿ. ಸದುಪಯೋಗ ಪಡಿಸ್ಕೊಳ್ಳಿ, ಸುಖವಾಗಿ ಬದುಕಿ. ನಮಸ್ಕಾರ.